ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 22/12/2023. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಯಾವಾಗ ಬುದ್ಧಿಯೋಗವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ದೂರವಾಗುತ್ತದೆಯೋ ಆಗಲೇ ನಿಮ್ಮ ಅವ್ಯಭಿಚಾರಿ ಪ್ರೀತಿಯು ಒಬ್ಬ ತಂದೆಯ ಜೊತೆ ಜೋಡಣೆಯಾಗುತ್ತದೆ. ಮಧುರ ಮಕ್ಕಳೇ, ಯಾವಾಗ ಬುದ್ಧಿಯೋಗವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ದೂರವಾಗುತ್ತದೆಯೋ ಆಗಲೇ ನಿಮ್ಮ ಅವ್ಯಭಿಚಾರಿ ಪ್ರೀತಿಯು ಒಬ್ಬ ತಂದೆಯ ಜೊತೆ ಜೋಡಣೆಯಾಗುತ್ತದೆ. ಪ್ರಶ್ನೆ: ನೀವು ಮಕ್ಕಳ ಸ್ಪರ್ಧೆ ಯಾವುದಾಗಿದೆ? ಆ ಸ್ಪರ್ಧೆಯಲ್ಲಿ ಮುಂದೆ ಹೋಗುವ ಆಧಾರ ಏನಾಗಿದೆ? ನೀವು ಮಕ್ಕಳ ಸ್ಪರ್ಧೆ ಯಾವುದಾಗಿದೆ? ಆ ಸ್ಪರ್ಧೆಯಲ್ಲಿ ಮುಂದೆ ಹೋಗುವ ಆಧಾರ ಏನಾಗಿದೆ? ಉತ್ತರ: ಪಾಸ್ ವಿತ್ ಆನರ್ ಆಗುವುದು ನಿಮ್ಮ ಸ್ಪರ್ಧೆಯಾಗಿದೆ. ಈ ರೇಸ್ಗೆ ಆಧಾರವು ಬುದ್ಧಿಯೋಗವಾಗಿದೆ. ಎಷ್ಟು ತಂದೆಯ ಜೊತೆ ಬುದ್ಧಿಯೋಗವಿರುವುದೋ ಅಷ್ಟು ಪಾಪಗಳು ಭಸ್ಮವಾಗುತ್ತದೆ ಮತ್ತು ಅಟಲ ಅಖಂಡ ಸುಖ ಶಾಂತಿಮಯ 21 ಜನ್ಮಗಳ ರಾಜ್ಯವು ಪ್ರಾಪ್ತಿಯಾಗುವುದು. ಇದಕ್ಕಾಗಿ ತಂದೆಯು ಸಲಹೆ ನೀಡುತ್ತಾರೆ: ಮಕ್ಕಳೇ, ನಿದ್ರೆಯನ್ನು ಗೆಲ್ಲುವವರಾಗಿ ಒಂದು ಗಳಿಗೆ ಅರ್ಧ ಗಳಿಗೆಯಾದರೂ ನೆನಪಿನಲ್ಲಿರುತ್ತಾ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ನೆನಪಿನದೇ ಚಾರ್ಟ್ ಅನ್ನು ಇಡಿ. ಗೀತೆ: ಅವರು ನಮ್ಮನ್ನೆಂದೂ ಅಗಲುವುದಿಲ್ಲ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಈಗ ನೀವು ಮಕ್ಕಳ ಪ್ರೀತಿಯು ಬೇಹದ್ದಿನ ತಂದೆಯಾದ ಶಿವನ ಜೊತೆ ಜೋಡಿಸಲ್ಪಟ್ಟಿದೆ. ನೀವು ಬ್ರಹ್ಮ ಕುಮಾರ ಕುಮಾರಿಯರು. ಇವರನ್ನು ತಾತನೆಂದು ಹೇಳುತ್ತೀರಿ. ಪ್ರಪಂಚದಲ್ಲಿ ಬಾಪ್ದಾದಾರವರ ಕರ್ತವ್ಯವನ್ನು ಅರಿತುಕೊಂಡಿರುವ ಮನುಷ್ಯರು ಯಾರೂ ಇಲ್ಲಿಲ್ಲ. ಇಂತಹ ಯಾವುದೇ ಸಂಸ್ಥೆಯೂ ಇಲ್ಲ. ನಾವು ಬ್ರಹ್ಮ ಕುಮಾರ ಕುಮಾರಿ ಎಂದು ಹೇಳುವಂತಹ ಯಾವುದೇ ಸಂಸ್ಥೆ ಇಲ್ಲ. ಮಾತೆಯರಂತೂ ಕುಮಾರಿಯರಲ್ಲ. ಆದರೂ ಸಹ ಬ್ರಹ್ಮ ಕುಮಾರಿ ಎಂದು ಏಕೆ ಕರೆಸಿಕೊಳ್ಳುತ್ತಾರೆ? ಏಕೆಂದರೆ ಬ್ರಹ್ಮ ಮುಖವಂಶಾವಳಿ ಆಗಿದ್ದಾರೆ. ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಅಂದ ಮೇಲೆ ಬ್ರಹ್ಮರವರ ಕರ್ತವ್ಯವನ್ನು ತಿಳಿದುಕೊಳ್ಳಬೇಕು. ಬ್ರಹ್ಮ ಯಾರ ಮಗನಾಗಿದ್ದಾರೆ? ಶಿವನ ಮಗ. ಶಿವ ತಂದೆಗೆ 3 ಮಕ್ಕಳು. ಬ್ರಹ್ಮ, ವಿಷ್ಣು, ಶಂಕರರು ಸೂಕ್ಷ್ಮ ವತನವಾಸಿಗಳಾಗಿದ್ದಾರೆ. ಈಗ ಪ್ರಜಾಪಿತ ಬ್ರಹ್ಮರವರಂತೂ ಸ್ಥೂಲ ವತನವಾಸಿಯಾಗಿರಬೇಕು. ನಾವು ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿ ಆಗಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಕುಕ ವಂಶಾವಳಿಯಂತೂ ಆಗಿರಲು ಸಾಧ್ಯವಿಲ್ಲ. ಇದೇನು ಗರ್ಭದಿಂದ ಆದ ಜನ್ಮವಲ್ಲ. ಮತ್ತೆ ನಿಮ್ಮೊಂದಿಗೆ ಇವರೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರೆಂದು ಏಕೆ ಕರೆಸಿಕೊಳ್ಳುತ್ತಾರೆ ಎಂದು ಕೇಳುವುದೇ ಇಲ್ಲ. ಮಾತೆಯರು ಸಹ ಬ್ರಹ್ಮ ಕುಮಾರಿಯರಾಗಿದ್ದಾರೆ. ಅಂದ ಮೇಲೆ ಅವಶ್ಯಕವಾಗಿ ಬ್ರಹ್ಮನ ಮಕ್ಕಳು ಬ್ರಹ್ಮನ ಮುಖವಂಶಾವಳಿಯಾದರು. ಇವರೆಲ್ಲರೂ ಈಶ್ವರನ ಸಂತಾನರಾಗಿದ್ದಾರೆ. ಈಶ್ವರ ಯಾರು? ಅವರು ಪರಮಪಿತ ಪರಮಾತ್ಮ ರಚಯಿತನಾಗಿದ್ದಾರೆ. ಯಾವ ವಸ್ತುವಿನ ರಚನೆ ಮಾಡುತ್ತಾರೆ? ಸ್ವರ್ಗವನ್ನು ರಚಿಸುತ್ತಾರೆ. ಅಂದ ಮೇಲೆ ಅವಶ್ಯಕವಾಗಿ ತಮ್ಮ ಮೊಮ್ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ರಾಜಯೋಗವನ್ನು ಕಲಿಸಲು ಅವರಿಗೆ ಶರೀರ ಬೇಕು. ಹಾಗೆಯೇ ಪೇಟವನ್ನು ತೊಡಿಸುತ್ತಾರೇನೋ? ಶಿವ ತಂದೆಯು ಕುಳಿತು ಬ್ರಹ್ಮ ಮುಖವಂಶಾವಳಿಗೆ ಪುನಃ ರಾಜಯೋಗವನ್ನು ಕಲಿಸುತ್ತಾರೆ. ಏಕೆಂದರೆ ಪುನಃ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ. ಇಲ್ಲವೆಂದರೆ ಇಷ್ಟೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಎಲ್ಲಿಂದ ಬಂದರು? ಆಶ್ಚರ್ಯವಾಗುತ್ತದೆ. ಯಾರೂ ಧೈರ್ಯವಾಗಿ ಕೇಳುವುದಿಲ್ಲ.
ಇಷ್ಟೊಂದು ಸೇವಾ ಕೇಂದ್ರಗಳಿವೆ, ತಾವು ಯಾರು, ತಮ್ಮ ಪರಿಚಯವನ್ನು ಕೊಡಿ ಎಂದು ಕೇಳಬೇಕಿತ್ತು. ಆದರೆ ಇದಂತೂ ಸ್ಪಷ್ಟವಾಗಿದೆ. ಪ್ರಜಾಪಿತ ಬ್ರಹ್ಮನಿಗೆ ಕುಮಾರ ಕುಮಾರಿಯರು ಮತ್ತು ಶಿವನ ಮೊಮ್ಮಕ್ಕಳು ನಾವು ಅವರಿಗೆ ಮಕ್ಕಳಾಗಿದ್ದೇವೆ. ಅವರೊಂದಿಗೆ ನಮ್ಮ ಪ್ರೀತಿ ಇದೆ. ಶಿವ ತಂದೆಯೂ ಸಹ ತಿಳಿಸುತ್ತಾರೆ, ಎಲ್ಲರಿಂದ ಪ್ರೀತಿ ಅಥವಾ ಬುದ್ಧಿಯೋಗವನ್ನು ತೆಗೆದು ನನ್ನೊಬ್ಬನ ಜೊತೆ ಬುದ್ಧಿಯೋಗವನ್ನಿಡಿ. ನಾನು ನಿಮಗೆ ಬ್ರಹ್ಮಾರವರ ಮೂಲಕ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಮತ್ತು ನೀವು ಬ್ರಹ್ಮ ಕುಮಾರ ಕುಮಾರಿಯರು ಕೇಳುತ್ತಿದ್ದೀರಲ್ಲವೇ? ಇಷ್ಟು ಸಹಜ ನೇರ ಮಾತಾಗಿದೆ, ಕೇಳಬೇಕಲ್ಲವೇ ಅಂದಾಗ ಇದು ಗೋಶಾಲೆಯಾಯಿತು. ಶಾಸ್ತ್ರಗಳಲ್ಲಿ ಬ್ರಹ್ಮನ ಗೋಶಾಲೆಯೆಂದು ಗಾಯನವಿದೆ. ವಾಸ್ತವದಲ್ಲಿ ಇದು ಶಿವ ತಂದೆಯ ಗೋಶಾಲೆಯಾಗಿದೆ. ಶಿವ ತಂದೆಯು ಈ ನಂದಿ ಗಣದಲ್ಲಿ ಬರುವುದರಿಂದ ಗೋಶಾಲೆಯ ಶಬ್ದದ ಕಾರಣ ಶಾಸ್ತ್ರಗಳಲ್ಲಿ ಇದನ್ನು ಅವರು ಗೋವು ಮುಂತಾದವುಗಳನ್ನು ತೋರಿಸಿದ್ದಾರೆ. ಶಿವ ಜಯಂತಿ ಇದೆ ಅಂದರೆ ಅವಶ್ಯಕವಾಗಿ ಶಿವ ತಂದೆಯೂ ಬಂದಿರಬೇಕು, ಅವಶ್ಯಕವಾಗಿ ಯಾರ ಶರೀರದಲ್ಲಿಯೋ ಬಂದಿರಬೇಕು. ನಿಮಗೆ ಗೊತ್ತಿದೆ, ಇದು ಈಶ್ವರೀಯ ಶಾಲೆಯಾಗಿದೆ. ಶಿವ ಭಗವಾನುವಾಚ, ಜ್ಞಾನಸಾಗರ ಪತಿತ ಪಾವನ ಅವರಾಗಿದ್ದಾರೆ. ಕೃಷ್ಣನಂತೂ ಸ್ವಯಂ ಪಾವನನಾಗಿದ್ದಾರೆ. ಅಂದ ಮೇಲೆ ಕೃಷ್ಣನು ಪತಿತ ಶರೀರದಲ್ಲಿ ಬರಲು ಅವರಿಗೇನಾಗಿದೆ? ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರೆಂಬ ಗಾಯನವೂ ಇದೆ. ಶರೀರವೂ ಸಹ ಪರರದಾಗಿದೆ. ಅಂದ ಮೇಲೆ ಅವಶ್ಯಕವಾಗಿ ಶಿವ ತಂದೆಯು ಈ ಬ್ರಹ್ಮಾರವರನ್ನು ರಚಿಸಿರಬೇಕು. ಆಗ ತಾನೇ ಮನುಷ್ಯ ಸೃಷ್ಟಿಯನ್ನು ರಚಿಸಲಾಗುತ್ತದೆ. ಅಂದ ಮೇಲೆ ಇವರು ಬಾಪ್ದಾದ ಎಂಬುದೂ ಸಹ ಸಿದ್ಧವಾಯಿತು. ಪ್ರಜಾಪಿತ ಬ್ರಹ್ಮಾರವರು ಆದಿದೇವ ಮಹಾವೀರನಾಗಿದ್ದಾರೆ. ಏಕೆಂದರೆ ಮಾಯೆಯ ಮೇಲೆ ಜಯ ಗಳಿಸುತ್ತಾರೆ. ಜಗದಂಬನ ಗಾಯನವೂ ಇದೆ, ಶ್ರೀ ಲಕ್ಷ್ಮಿಯ ಗಾಯನವೂ ಇದೆ. ಆದರೆ ಜಗದಂಬೆಯು ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ ಎಂಬುದು ಪ್ರಪಂಚದವರಿಗೆ ಗೊತ್ತಿಲ್ಲ. ಅವರೂ ಸಹ ಬ್ರಹ್ಮ ಕುಮಾರಿಯಾಗಿದ್ದಾರೆ. ಇವರು ಬ್ರಹ್ಮ ಕುಮಾರಿಯರಾಗಿದ್ದಾರೆ. ಶಿವ ತಂದೆಯು ಬ್ರಹ್ಮಾರವರ ಮುಖದಿಂದ ಇವರನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ಇವರೆಲ್ಲರ ಬುದ್ಧಿಯೋಗವು ತಂದೆಯ ಜೊತೆ ಇದೆ. ಬುದ್ಧಿಯೋಗವನ್ನು ಪರಮಾತ್ಮನ ಜೊತೆ ಇಡಿ. ಮತ್ತೆಲ್ಲರೊಂದಿಗಿನ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸಿ ಎಂದು ಹೇಳಲಾಗುತ್ತದೆ. ಅವರೊಬ್ಬರೇ ಭಗವಂತನಾಗಿದ್ದಾರೆ. ಆದರೆ ಇದನ್ನು ತಿಳಿದುಕೊಂಡಿಲ್ಲ. ತಿಳಿದುಕೊಳ್ಳುವುದಾದರೂ ಹೇಗೆ? ಯಾವಾಗ ತಂದೆಯು ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆಯೋ ಆಗಲೇ ನಿಶ್ಚಯವಾಗುತ್ತದೆ. ಇತ್ತೀಚೆಗಂತೂ ಆತ್ಮವೇ ಪರಮಾತ್ಮನೆಂದು ಕಲಿಸಿಬಿಟ್ಟಿದ್ದಾರೆ. ಇದರಿಂದ ಸಂಬಂಧವು ಕತ್ತರಿಸಿ ಹೋಗಿದೆ. ಈಗ ನೀವು ಮಕ್ಕಳು ವಾಸ್ತವದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಿ. ಅವರು ಸುಖದೇವನಾಗಿದ್ದಾರೆ ಮತ್ತು ನೀವು ವ್ಯಾಸರಾಗಿದ್ದೀರಿ. ಗೀತೆಯಲ್ಲಿಯೂ ವ್ಯಾಸರ ಹೆಸರಿದೆಯಲ್ಲವೇ? ಅವರಂತೂ ಮನುಷ್ಯರಾದರು. ಆದರೆ ಸತ್ಯವಾದ ವ್ಯಾಸರು ತಾವಾಗಿದ್ದೀರಿ. ನೀವು ಯಾವ ಗೀತೆಯನ್ನು ರಚಿಸುತ್ತೀರೋ ಅದು ಸಹ ವಿನಾಶವಾಗಿ ಬಿಡುತ್ತದೆ. ಸತ್ಯ ಮತ್ತು ಅಸತ್ಯವಾದ ಗೀತೆಯು ಈಗಷ್ಟೇ ಇದೆ. ಸತ್ಯಖಂಡದಲ್ಲಿ ಅಸತ್ಯದ ಹೆಸರಿರುವುದಿಲ್ಲ. ನೀವು ತಾತನಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಈ ಬ್ರಹ್ಮಾರವರು ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ಸ್ವರ್ಗದ ರಚಯಿತ ಶಿವ ತಂದೆಯಾಗಿದ್ದಾರೆಯೇ ಹೊರತು ಬ್ರಹ್ಮನಲ್ಲ. ಬ್ರಹ್ಮಾರವರು ಮನುಷ್ಯ ಸೃಷ್ಟಿಯ ರಚಯಿತನಾಗಿದ್ದಾರೆ. ಬ್ರಹ್ಮನ ಮುಖಕಮಲದಿಂದ ಬ್ರಾಹ್ಮಣ ವರ್ಣವು ರಚಿಸಲ್ಪಟ್ಟಿತು.
ನೀವು ಶಿವನ ಮೊಮ್ಮಕ್ಕಳು ಅರ್ಥಾತ್ ಈಶ್ವರೀಯ ಸಂಪ್ರದಾಯದವರು ಆಗಿದ್ದೀರಿ. ಅವರನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ. ಗುರುವಿನ ಮೊಮ್ಮಕ್ಕಳೆಂದು ಕರೆಸಿಕೊಳ್ಳುತ್ತಾರಲ್ಲವೇ? ಈಗ ನೀವು ಸದ್ಗುರುವಿನ ಮೊಮ್ಮಕ್ಕಳಾಗಿದ್ದೀರಿ. ಅವರಂತೂ ಕೇವಲ ಮೊಮ್ಮಕ್ಕಳಾಗಿರುತ್ತಾರೆ. ಅರ್ಥಾತ್ ಘೋರ ಅಂಧಕಾರವೆಂಬ ಗಾಯನವೂ ಇದೆ. ಕೇವಲ ಪುರುಷರಷ್ಟೇ ಇರುತ್ತಾರೆ, ಸ್ತ್ರೀಯರು ಇರುವುದಿಲ್ಲ. ಸದ್ಗುರುವಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ. ಸದ್ಗುರುವಿಲ್ಲದೆ ಘೋರ ಅಂಧಕಾರವೆಂಬ ಗಾಯನವೂ ಇದೆ. ನಿಮ್ಮ ಬ್ರಹ್ಮ ಕುಮಾರ ಕುಮಾರಿ ಎಂಬ ಹೆಸರು ಬಹಳ ವಿಚಿತ್ರವಾಗಿದೆ. ತಂದೆಯು ಎಷ್ಟೊಂದು ತಿಳಿಸುತ್ತಾರೆ, ಆದರೆ ಕೆಲವು ಮಕ್ಕಳು ಇದನ್ನು ತಿಳಿಯುವುದೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ಬೇಹದ್ದಿನ ತಂದೆಯಾದ ನನ್ನನ್ನು ಅರಿತುಕೊಳ್ಳುವುದರಿಂದ ನೀವು ಮತ್ತೆಲ್ಲವನ್ನೂ ಅರಿತುಕೊಳ್ಳುತ್ತೀರಿ. ಸತ್ಯಯುಗ ತ್ರೇತಾದಲ್ಲಿ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯವಿತ್ತು. ಮತ್ತೆ ರಾವಣ ರಾಜ್ಯದಲ್ಲಿ ಬ್ರಹ್ಮನ ರಾತ್ರಿಯು ಪ್ರಾರಂಭವಾಯಿತು. ಪ್ರತ್ಯಕ್ಷ ರೂಪದಲ್ಲಿ ಬ್ರಹ್ಮ ಕುಮಾರ ಕುಮಾರಿಯರು ತಾವಾಗಿದ್ದೀರಿ. ಸತ್ಯಯುಗವನ್ನೇ ಸ್ವರ್ಗವೆಂದು ಹೇಳಲಾಗುತ್ತದೆ. ಎಲ್ಲಿ ಹಾಲು ತುಪ್ಪದ ನದಿಗಳು ಹರಿಯುತ್ತವೆ, ಇಲ್ಲಂತೂ ತುಪ್ಪವೂ ಸಹ ಸಿಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈ ಹಳೆಯ ಪ್ರಪಂಚವು ಈಗ ವಿನಾಶವಾಗಲಿದೆ. ಒಂದು ದಿನ ಈ ಬಿದುರಿನ ಕಾಡಿಗೆ ಬೆಂಕಿ ಬೀಳುವುದಿದೆ. ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ. ನಂತರ ನನ್ನಿಂದ ಆಸ್ತಿಯನ್ನಂತೂ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಾನು ಬರುತ್ತೇನೆಂದರೆ ಅವಶ್ಯಕವಾಗಿ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮನೆಯಂತೂ ಬೇಕಲ್ಲವೇ? ತಂದೆಯು ಎಷ್ಟೊಂದು ಚೆನ್ನಾಗಿ ರಮಣೀಕತೆಯಿಂದ ತಿಳಿಸುತ್ತಾರೆ. ಈಗ ನೀವು ನನ್ನ ಮೂಲಕ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ? ತಂದೆಯು ಎಷ್ಟೊಂದು ರಮಣೀಕವಾಗಿ ತಿಳಿಸುತ್ತಾರೆ. ಈಗ ನೀವು ನನ್ನ ಮೂಲಕ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. 84 ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಎಲ್ಲರೂ ತೆಗೆದುಕೊಳ್ಳುವುದಿಲ್ಲ. ಅಂದ ಮೇಲೆ ಅವಶ್ಯಕವಾಗಿ ಮೊಟ್ಟ ಮೊದಲು ಬರುವಂತಹ ದೇವಿ ದೇವತೆಗಳೇ 84 ಜನ್ಮಗಳನ್ನು ಪಡೆಯುತ್ತಾರೆ. ಈಗ ಅವರಿಗೆ ಪುನಃ ನಾನು ರಾಜಯೋಗವನ್ನು ಕಲಿಸುತ್ತೇನೆ. ಭಾರತವನ್ನು ಪುನಃ ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ನಾನು ಬರುತ್ತೇನೆ. ನಾನು ಇದನ್ನು ಬಿಡುಗಡೆ ಮಾಡುತ್ತೇನೆ. ಮತ್ತೆ ಮಾರ್ಗದರ್ಶಕನಾಗಿ ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ. ನನಗೆ ಜ್ಯೋತಿ ಸ್ವರೂಪನೆಂದು ಹೇಳುತ್ತಾರೆ. ಜ್ಯೋತಿ ಸ್ವರೂಪವೇ ಬರಬೇಕಾಗುತ್ತದೆ. ಈಗ ನಾನು ನಿಮ್ಮ ತಂದೆಯಾಗಿದ್ದೇನೆ. ನನ್ನ ಜ್ಯೋತಿಯು ಎಂದೂ ಕಡಿಮೆಯಾಗುವುದಿಲ್ಲ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ. ನಕ್ಷತ್ರ ಸಮಾನವಾಗಿದ್ದಾರೆ. ಯಾವುದು ಭ್ರುಕುಟಿಯ ಮಧ್ಯದಲ್ಲಿರುತ್ತಾರೆ. ಉಳಿದೆಲ್ಲ ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತಾರೆ. ಅಂದರೆ ಆತ್ಮರೂಪಿ ನಕ್ಷತ್ರದಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವು ನೋಂದಾಯಿಸಲ್ಪಟ್ಟಿದೆ. ಈಗ ನಾನು ನಿಮ್ಮ ತಂದೆಯಾಗಿದ್ದೇನೆ. ನನ್ನ ಜ್ಯೋತಿಯು ಎಂದೂ ಕಡಿಮೆಯಾಗುವುದಿಲ್ಲ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ. ನಕ್ಷತ್ರ ಸಮಾನವಾಗಿದ್ದಾರೆ. ಯಾವುದು ಭ್ರುಕುಟಿಯ ಮಧ್ಯದಲ್ಲಿರುತ್ತಾರೆ. ಉಳಿದೆಲ್ಲ ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತಾರೆ. ಅಂದರೆ ಆತ್ಮರೂಪಿ ನಕ್ಷತ್ರದಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವು ನೋಂದಾವಣೆಯಾಗಿದೆ. 84 ಜನ್ಮಗಳನ್ನು ಪೂರ್ಣಗೊಳಿಸಿ ಪುನಃ ಮೊದಲ ನಂಬರಿನಿಂದ ಪ್ರಾರಂಭಿಸುತ್ತಾರೆ.
ಯಥಾ ರಾಜ ರಾಣಿ ತಥಾ ಪ್ರಜಾ ಇಲ್ಲವೆಂದರೆ ಆತ್ಮದಲ್ಲಿ ಇಷ್ಟೊಂದು ಪಾತ್ರವು ಎಲ್ಲಿಂದ ತುಂಬಲ್ಪಡುತ್ತಿತ್ತು? ಇದಕ್ಕೆ ಬಹಳ ಗುಹ್ಯವಾದ ವಿಚಿತ್ರ ಮಾತುಗಳೆಂದು ಹೇಳಲಾಗುತ್ತದೆ. ಇಡೀ ಮನುಷ್ಯ ಸೃಷ್ಟಿಯ ಆತ್ಮಗಳೆಲ್ಲರ ಪಾತ್ರವು ನೋಂದಾಯಿಸಲ್ಪಟ್ಟಿದೆ. ನನ್ನಲ್ಲಿ ಈ ಪಾತ್ರವಿದೆ, ಅದು ಅವಿನಾಶಿ ಎಂದು ಹೇಳುತ್ತಾರೆ. ಅದರಲ್ಲಿ ಯಾವುದೂ ಅದಲು ಬದಲಾಗುವುದಿಲ್ಲ. ನನ್ನ ಪಾತ್ರವನ್ನು ಬ್ರಹ್ಮ ಕುಮಾರ ಕುಮಾರಿಯರೇ ತಿಳಿದುಕೊಂಡಿದ್ದಾರೆ. ಪಾತ್ರಕ್ಕೆ ಚರಿತ್ರೆ ಎಂದು ಹೇಳಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನು ಇರುವರೆಂದರೆ ಅವಶ್ಯಕವಾಗಿ ಜಗದಂಬೆಯೂ ಇರುವರು. ಅವರೂ ಸಹ ಶೂದ್ರರಿಂದ ಬ್ರಾಹ್ಮಣರಾಗಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ಗೊತ್ತಿದೆ, ನಮ್ಮ ಬುದ್ಧಿಯೋಗವು ತಂದೆಯ ಜೊತೆಯಿದೆ ಮತ್ತು ಒಬ್ಬರ ಜೊತೆಯೇ ಪ್ರೀತಿ ಇದೆ. ಅವ್ಯಭಿಚಾರಿ ಪ್ರೀತಿಯಾಗುವುದರಲ್ಲಿ ನಿಧಾನವಾಗುವುದಿಲ್ಲ. ಆದರೆ ಮಾಯಾ ಬೆಕ್ಕು ಕಡಿಮೆಯೇನಿಲ್ಲ. ಕೆಲವರು ಸ್ತ್ರೀಯರು ಈ ರೀತಿ ಇರುತ್ತಾರೆ. ಅವರಿಗೆ ಪರಸ್ಪರ ಈರ್ಷ್ಯೆ ಉಂಟಾಗಿ ಬಿಡುತ್ತದೆ. ಹಾಗೆಯೇ ನಾವು ಸಹ ಶಿವ ತಂದೆಯೊಂದಿಗೆ ಪ್ರೀತಿಯನ್ನಿಡುತ್ತೇವೆ ಎಂದರೆ ಮಾಯೆಗೆ ಈರ್ಷ್ಯೆಯುಂಟಾಗಿ ಬಿರುಗಾಳಿಯನ್ನು ತರುತ್ತದೆ. ಪಗಡೆಯಾಟದಲ್ಲಿ ಮುಂದೆ ಹೋಗಬೇಕೆಂದು ನೀವು ಬಯಸುತ್ತೀರಿ, ಆದರೆ ಮಾಯಾ ಬೆಕ್ಕು 3 ದಾಳ ಹಾಕಿಬಿಡುತ್ತದೆ. ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತೀರಿ ಅಂದ ಮೇಲೆ ಕೇವಲ ನಿಮ್ಮ ಬುದ್ಧಿಯೋಗವನ್ನು ದೇಹ ಸಹಿತ ದೇಹದ ಎಲ್ಲ ಸಂಬಂಧದಿಂದ ತೆಗೆದು ನನ್ನನ್ನು ನೆನಪು ಮಾಡಿ. ನಾನು ನಿಮ್ಮ ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದೇನೆ. ನೀವು ನನ್ನ ಶ್ರೀಮತದಂತೆ ನಡೆದಿದ್ದೇ ಆದರೆ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಬ್ರಹ್ಮರವರ ಮತವು ಪ್ರಸಿದ್ಧವಾಗಿದೆ. ಬ್ರಹ್ಮನ ಮಕ್ಕಳದು ಪ್ರಸಿದ್ಧಿಯಾಗುತ್ತದೆ. ಅಂದರೆ ಅವರೂ ಸಹ ಇಂತಹ ಒಳ್ಳೆಯ ಮತ ಅರ್ಥಾತ್ ಸಲಹೆಯನ್ನೇ ಕೊಡುತ್ತಾರೆ. ಸೃಷ್ಟಿ ಚಕ್ರದ ಸಮಾಚಾರವನ್ನು ತಂದೆಯೇ ತಿಳಿಸುತ್ತಾರೆ. ಬಲೆ ಮಕ್ಕಳು ಮುಂತಾದವರನ್ನು ಸಂಪಾಲನೆ ಮಾಡಿ. ಆದರೆ ಬುದ್ಧಿಯೋಗವು ತಂದೆಯ ಜೊತೆಗಿರಲಿ. ಇದು ಸ್ಮಶಾನವಾಗಿದೆ. ನಾವೀಗ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ತಿಳಿಯಿರಿ. ಇದೆಷ್ಟು ಸಹಜ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ಯಾವುದೇ ಸಾಕಾರಿ ಅಥವಾ ಆಕಾರಿ ದೇವತೆಗಳೊಂದಿಗೆ ಬುದ್ಧಿಯೋಗವನ್ನಿಡಬೇಡಿ. ತಂದೆಯು ದಳ್ಳಾಳಿಯಾಗಿ ಹೇಳುತ್ತಾರೆ, ಗಾಯನವಿದೆಯಲ್ಲವೇ, ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು. ಈಗ ಬಹಳ ಕಾಲದಿಂದ ದೇವಿ ದೇವತೆಗಳೇ ಅಗಲಿದ್ದರು. ದೇವಿ ದೇವತೆಗಳೇ ಮೊಟ್ಟ ಮೊದಲು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಅಂತಿಮದಲ್ಲಿ ಯಾವ ಸದ್ಗುರು ದಳ್ಳಾಳಿಯೋ ಯಾವಾಗ ಸಿಗುತ್ತಾರೆಯೋ ಆಗ ಸುಂದರ ಮೇಳವಾಗುತ್ತದೆ. ದಳ್ಳಾಳಿಯ ರೂಪದಲ್ಲಿ ಸಿಗುತ್ತಾರೆ. ಆ ರೂಪದಲ್ಲಿ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ನಾವು ಕಾಮಚಿತೆಯಿಂದ ಇಳಿದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುತ್ತೇವೆ ಎಂದು ಪ್ರತಿಜ್ಞೆ ಮಾಡಿ. ನೀವು ಪುನಃ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಾ. ನಾವು ಇಷ್ಟು ಸಮಯ ಇಂತಹ ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ಚಾರ್ಟ್ ಇಟ್ಟುಕೊಳ್ಳಿ. ಹೇಗೆ ಕನ್ಯೆಯು ತನ್ನ ಪತಿಯನ್ನು ದಿನ ಪ್ರತಿದಿನ ಅಂದರೆ ದಿನರಾತ್ರಿಯೂ ನೆನಪು ಮಾಡುತ್ತಾಳಲ್ಲವೇ, ಹಾಗೆಯೇ ತಂದೆಯು ತಿಳಿಸುತ್ತಾರೆ, ಹೇ ನಿದ್ರಾಜೀತ ಮಕ್ಕಳೇ, ಈಗ ಪುರುಷಾರ್ಥ ಮಾಡಿ. 1 ಗಳಿಗೆ, ಅರ್ಧ ಗಳಿಗೆ ಹೀಗೆ ಪ್ರಾರಂಭಿಸಿ. ನಂತರ ನಿಧಾನವಾಗಿ ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ನನ್ನೊಂದಿಗೆ ಬುದ್ಧಿಯೋಗವನ್ನಿಡುತ್ತೀರಿ ಎಂದರೆ ಪಾಸ್ ವಿತ್ ಆನರ್ ಆಗಿಬಿಡುತ್ತೀರಿ. ಇದು ಬುದ್ಧಿಯ ರೇಸ್ ಆಗಿದೆ. ಇದರಲ್ಲಿ ಸಮಯ ಹಿಡಿಸುತ್ತದೆ. ಬುದ್ಧಿಯೋಗದಿಂದಲೇ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಮತ್ತೆ ನೀವು ಅಟಲ ಅಖಂಡ ಸುಖ ಶಾಂತಿಮಯ
21 ಜನ್ಮ ರಾಜ್ಯ ಮಾಡುತ್ತೀರಿ. ಕಲ್ಪದ ಹಿಂದೆಯೂ ಮಾಡಿದ್ದಿರಿ. ಈಗ ಪುನಃ ರಾಜ್ಯ ಭಾಗ್ಯವನ್ನು ಪಡೆಯಿರಿ. ಕಲ್ಪ ಕಲ್ಪವೂ ನಾವೇ ಸ್ವರ್ಗವನ್ನಾಗಿ ಮಾಡುತ್ತೇವೆ, ರಾಜ್ಯ ಮಾಡುತ್ತೇವೆ. ಮತ್ತೆ ನಮ್ಮನ್ನೇ ಮಾಯೆಯು ನರಕವಾಸಿಯನ್ನಾಗಿ ಮಾಡುತ್ತದೆ. ಈಗ ನಾವು ರಾಮ ಸಂಪ್ರದಾಯದವರಾಗಿದ್ದೇವೆ. ತಂದೆಯು ನಮಗೆ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ. ನಾವು ಅವರ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೇಕೆ ನರಕದಲ್ಲಿದ್ದೇವೆ? ಅವಶ್ಯಕವಾಗಿ ಯಾವಾಗಲೂ ಸ್ವರ್ಗದಲ್ಲಿದ್ದೆವೋ? ತಂದೆಯಂತೂ ಸ್ವರ್ಗವನ್ನು ರಚಿಸಿದ್ದಾರೆ. ಬ್ರಹ್ಮ ಕುಮಾರ ಕುಮಾರಿಯರು ಎಲ್ಲರಿಗೂ ಪ್ರಾಣದಾನವನ್ನು ಕೊಡುವವರಾಗಿದ್ದಾರೆ. ಅವರ ಪ್ರಾಣಗಳನ್ನು ಎಂದೂ ಕಾಲವು ಅಕಾಲ ಮೃತ್ಯುವಿನಲ್ಲಿ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅಲ್ಲಿ ಅಕಾಲ ಮೃತ್ಯುವಾಗುವುದು ಅಸಂಭವ ಮತ್ತು ಅಲ್ಲಿ ಯಾರೂ ದುಃಖಿಸುವುದೂ ಇಲ್ಲ. ನೀವು ಸಾಕ್ಷಾತ್ಕಾರದಲ್ಲಿಯೂ ನೋಡಿದ್ದೀರಿ ಶ್ರೀಕೃಷ್ಣನು ಹೇಗೆ ಜನ್ಮ ತೆಗೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಒಂದೇ ಸಲ ಎಲ್ಲವೂ ಪ್ರಕಾಶತೆಯಿಂದ ಕಂಗೊಳಿಸಿ ಬಿಡುತ್ತದೆ. ಏಕೆಂದರೆ ಶ್ರೀಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರರಾಗಿದ್ದಾರೆ ಅಲ್ಲವೇ? ಕೃಷ್ಣನು ನಂಬರ್ 1 ಸತೋ ಪ್ರಧಾನರಾಗಿದ್ದಾರೆ. ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಯಾವಾಗ ಜಡೀಭೂತ ತಮೋ ಶರೀರವಾಗುತ್ತದೆಯೋ ಆಗ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತಾರೆ. ಈ ಅಭ್ಯಾಸವು ಇಲ್ಲಿಯೇ ಮಾಡಲಾಗಿದೆ. ಬಾಬಾ ನಾವು ಈಗ ತಮ್ಮ ಬಳಿ ಬರುತ್ತೇವೆ. ನಂತರ ಅಲ್ಲಿಂದ ನಾವು ಸ್ವರ್ಗದಲ್ಲಿ ಹೋಗಿ ಹೊಸ ಶರೀರವನ್ನು ಪಡೆಯುತ್ತೇವೆ. ಈಗಂತೂ ಹಿಂತಿರುಗಿ ತಂದೆಯ ಬಳಿಗೆ ಹೋಗಲೇಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅಕಾಲ ಮೃತ್ಯುವಿನಿಂದ ಪಾರಾಗಲು ಎಲ್ಲರಿಗೆ ಪ್ರಾಣದಾನ ನೀಡುವ ಸೇವೆ ಮಾಡಬೇಕಾಗಿದೆ. ರಾವಣನ ಸಂಪ್ರದಾಯವನ್ನು ರಾಮನ ಸಂಪ್ರದಾಯವನ್ನಾಗಿ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಹೃದಯದ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇಟ್ಟುಕೊಳ್ಳಬೇಕಾಗಿದೆ. ಬುದ್ಧಿಯೋಗವನ್ನು ಅಲೆದಾಡಿಸಬಾರದು. ನಿದ್ರೆಯನ್ನು ಗೆದ್ದು ನೆನಪನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕಾಗಿದೆ. ವರದಾನ, ಶ್ರೀಮತದ ಪ್ರಮಾಣ ಜಿ ಹಜೂರ್ ಮಾಡುತ್ತಾ ಹುಜೂರ್ ಅನ್ನು ಹಾಜಿರ್ ಆಗಿರುವಂತೆ ಅನುಭವ ಮಾಡುವಂತಹ ಸರ್ವ ಪ್ರಾಪ್ತಿ ಸಂಪನ್ನರಾಗಿ. ಯಾರು ಎಲ್ಲ ಮಾತುಗಳಲ್ಲಿ ತಂದೆಯ ಶ್ರೀಮತದ ಪ್ರಮಾಣ ಜಿ ಹಜೂರ್ ಎಂದು ಹೇಳುತ್ತಾರೆ, ಆಗಲಿ ಎಂದು ಹೇಳುತ್ತಾರೆ, ಆಗ ಮಕ್ಕಳು ಜಿ ಹಜೂರ್ ಎಂದು ಹೇಳುವುದು ಮತ್ತು ತಂದೆ ಮಕ್ಕಳ ಎದುರು ಹಾಜರಾಗುವುದು. ಎಲ್ಲಿ ಹಜೂರ್ ಇದೆಯೋ ಅಲ್ಲಿ ತಂದೆ ಹಾಜರಾಗುತ್ತಾರೆ. ಅಲ್ಲಿ ಯಾವುದೇ ಮಾತಿನ ಕೊರತೆ ಇರುವುದಿಲ್ಲ. ಸದಾ ಸಂಪನ್ನರಾಗಿ ಬಿಡುವಿರಿ. ದಾತ ಮತ್ತು ಭಾಗ್ಯವಿದಾತ ಇಬ್ಬರ ಪ್ರಾಪ್ತಿಗಳ ಭಾಗ್ಯದ ನಕ್ಷತ್ರ ಮಸ್ತಕದಲ್ಲಿ ಹೊಳೆಯುತ್ತಿರುವುದು. ಸ್ಲೋಗನ್, ಪರಮಾತ್ಮನ ಆಸ್ತಿಯ ಅಧಿಕಾರಿಯಾಗಿದ್ದಾಗ ಅಧೀನತೆ ಬರಲು ಸಾಧ್ಯವಿಲ್ಲ. ಪರಮಾತ್ಮನ ಆಸ್ತಿಯ ಅಧಿಕಾರಿಯಾಗಿದ್ದಾಗ ಅಧೀನತೆ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.